70ನೇ ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ದೇಶ ಸನ್ನದ್ಧಗೊಂಡಿದೆ. ಬೆಳಗ್ಗೆ 7 ಗಂಟೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ರಾಜ್ಪಥ್ನಲ್ಲಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಇನ್ನು ಈ ಬಾರಿ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಪಾಲ್ಗೊಳ್ಳಲಿದ್ದಾರೆ. 25,000 ಪೊಲೀಸ್ ಸಿಬ್ಬಂದಿಯ ಬಿಗಿ ಭದ್ರತೆಯ ನಡುವೆ ದೆಹಲಿಯ ರಾಜ್ಕೋಟ್ನಿಂದ ರೆಡ್ ಫೋರ್ಟ್ವರೆಗೆ ವಿಶ್ವದ ಗಮನ ಸೆಳೆಯುವ ಪರೇಡ್ ನಡೆಯಲಿದೆ. ದೆಹಲಿಯಲ್ಲಿ ಇವತ್ತು ನಡೆಯಲಿರುವ ಗಣರಾಜ್ಯೋತ್ಸವದ ಪರೇಡ್ ಸೇನಾ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗಲಿದೆ. ಇದೇ ಮೊದಲ ಬಾರಿಗೆ ಜೈವಿಕ ಇಂಧನ ಬಳಕೆಯ ಯುದ್ಧ ವಿಮಾನ ಪರೇಡ್ನ ಅಂತಿಮ ಕ್ಷಣದಲ್ಲಿ ಹಾರಾಟ ನಡೆಸಲಿದೆ. ವಿಶೇಷ ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವ ಸಲುವಾಗಿ ನೇತಾಜಿ ಸ್ಥಾಪಿಸಿದ ಆಜಾದ್ ಹಿಂದ್ ಫೌಜ್ನ ಯೋಧರು ಕೂಡ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. 70ನೇ ಗಣರಾಜ್ಯೋತ್ಸವಕ್ಕೆ ಮಾಣಿಕ್ ಷಾ ಪರೇಡ್ ಮೈದಾನ ಕೂಡ ಸಿದ್ಧಗೊಂಡಿದೆ. ಬೆಳಗ್ಗೆ 10 ಗಂಟೆಗೆ ರಾಜ್ಯಪಾಲ ವಜುಭಾಯಿ ವಾಲಾ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. 38 ಭದ್ರತಾ ತುಕಡಿಗಳು ಪಥಸಂಚಲನ ನಡೆಸಲಿವೆ. ಇನ್ನೊಂದೆಡೆ ದೆಹಲಿಯಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ 1974ರಲ್ಲಿ ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ನಡೆದಿದ್ದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಟ್ಯಾಬ್ಲ್ಯೂ ಕಾಣಿಸಿಕೊಳ್ಳಲಿದೆ. ನಡೆದಾಡುವ ದೇವರಿಗೆ ಭಾರತ ರತ್ನ ನೀಡಬೇಕು ಎನ್ನುವ ಹಕ್ಕೊತ್ತಾಯದ ನಡುವೆ ಮೋದಿ ಸರ್ಕಾರ ರಾಜ್ಯದ ಜನತೆಗೆ ನಿರಾಸೆ ಮೂಡಿಸಿದೆ. ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ಮಾಜಿ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿಗೆ ನೀಡಲಾಗಿದೆ. ಇನ್ನು ಶಿಕ್ಷಣ ತಜ್ಞ ನಾನಾಜಿ ದೇಶ್ಮುಖ್, ಸಂಗೀತ ನಿರ್ದೇಶಕ ಭೂಪೇನ್ ಹಾಜರಿಕಾಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗುತ್ತಿದೆ. ಇತ್ತೀಚೆಗೆ ಶಿವೈಕ್ಯರಾದ ಸಿದ್ಧಗಂಗಾ ಶ್ರೀಗಳಿಗೆ ಈ ಗೌರವವನ್ನ ನೀಡದಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ. ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ ಬೆನ್ನಲ್ಲೇ ಕೇಂದ್ರ ಸರ್ಕಾರ 112 ಮಂದಿ ಪದ್ಮಶ್ರೀ, ಪದ್ಮವಿಭೂಷಣ ಪ್ರಶಸ್ತಿಗಳನ್ನ ಘೋಷಣೆ ಮಾಡಿದೆ. ಈ ಪೈಕಿ ರಾಜ್ಯದ 5 ಮಂದಿಗೆ ಪದ್ಮಶ್ರೀ ಪುರಸ್ಕಾರ ಲಭಿಸಿದೆ. ಸಾಮಾಜಿಕ ಸೇವೆಗಾಗಿ ಸಾಲುಮರದ ತಿಮ್ಮಕ್ಕ, ಆರ್ಟ್ ಡ್ಯಾನ್ಸರ್ ವಿಭಾಗದಲ್ಲಿ ನಟ ಪ್ರಭುದೇವ, ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ರೋಹಿಣಿ ಗೋಡ್ಬಾಲೆ, ಪುರಾತತ್ವ ವಿಭಾಗದಲ್ಲಿ ಶಾರದಾ ಶ್ರೀನಿವಾಸನ್, ಆರ್ಟ್ ಮ್ಯೂಸಿಕ್ ಸಾರೋಡು ವಿಭಾಗದಲ್ಲಿ ರಾಜೀವ್ ತಾರನಾಥ್ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಗುರುವಾರ ಬಾಗಲಕೋಟೆಯಲ್ಲಿ ನಡೆದ ಪಂಚಮಸಾಲಿ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು. ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ತಮ್ಮದೇನು ತಪ್ಪಿಲ್ಲ, ಹೊಟ್ಟೆ ಊರಿಗೆ ನನ್ನ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಮಾತನಾಡಿದ ಸಿದ್ದರಾಮಯ್ಯರಿಗೆ ಸಮಾರಂಭದಲ್ಲಿ ಪಂಚಮಸಾಲಿ ಪೇಟ ತೊಡಿಸಿ ಸನ್ಮಾನಿಸಲಾಯಿತು. ಇನ್ನು ಇದೇ ವೇಳೆ ವೀಣಾ ಕಾಶಪ್ಪನವರಿಗೆ ಲೋಕಸಭಾ ಟಿಕೆಟ್ ನೀಡಬೇಕು ಎಂದು ಪಂಚಮಸಾಲಿ ಜಗದ್ಗುರು ಜಯಮೃತ್ಯುಂಜಯ ಸ್ವಾಮಿಗಳು ಪರೋಕ್ಷವಾಗಿ ಸಿದ್ದರಾಮಯ್ಯರಿಗೆ ಮನವಿ ಮಾಡಿದ್ರು. ಪ್ರಿಯಾಂಕಾ ಗಾಂಧಿಯನ್ನ ಸಕ್ರಿಯ ರಾಜಕಾರಣಕ್ಕೆ ಕರೆತಂದ ರಾಹುಲ್ ಗಾಂಧಿ ಮೋದಿ ವಿರುದ್ಧ ಮತ್ತೊಂದು ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿತ್ತು. ತಮ್ಮ ಕಜಿನ್ ವರುಣ್ ಗಾಂಧಿಯನ್ನ ಬಿಜೆಪಿ ಪಕ್ಷಕ್ಕೆ ಬರಮಾಡಿಕೊಳ್ತಿದ್ದಾರೆ ಅನ್ನೋ ನ್ಯೂಸ್ ಕಳೆದ 2 ದಿನಗಳಿಂದ ಓಡಾಡ್ತಿತ್ತು. ಇದಕ್ಕೀಗ ಸ್ಪಷ್ಟನೆ ನೀಡಿರುವ ರಾಹುಲ್ ಗಾಂಧಿ, ವರುಣ್ ಗಾಂಧಿ ಕಾಂಗ್ರೆಸ್ ಸೇರುವ ವಿಷಯದ ಬಗ್ಗೆ ನನಗೆ ಮಾಹಿತಿಯೇ ಇಲ್ಲ ಎಂದಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿರುವ ನೆಟ್ಟಿಗರಿಗೆ ಸಂತಸದ ಸುದ್ದಿಯೊಂದು ಹೊರಬಿದ್ದಿದೆ. ಅದೇನೆಂದ್ರೆ ಇನ್ಮುಂದೆ ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಮೆಸೇಜಿಂಗ್ ಆಪ್ಗಳು ಒಂದೇ ಆಪ್ ನಡಿಯಲ್ಲಿ ಸಿಗಲಿವೆ ಅಂತೆ. ಒಂದೇ ಆಪ್ ಮೂಲಕ 3 ಅಪ್ಲಿಕೇಶನ್ಗಳನ್ನ ಬಳಸಬಹುದಾದ ಕುರಿತು ಚಿಂತನೆ ನಡೆದಿದೆಯಂತೆ. 2020ರ ವೇಳೆಗೆ ಇದನ್ನ ಜಾರಿಗೊಳಿಸುವ ಪ್ಲಾನ್ ಮಾಡಿದ್ದಾರಂತೆ ಮಾರ್ಕ್ ಜುಕರ್ಬರ್ಗ್. ವಿಶೇಷ ಅಂದ್ರೆ ಈ ಸಿಂಗಲ್ ಆಪ್ ನಲ್ಲಿ ಫೇಸ್ಬುಕ್ ಮೂಲಕ ವಾಟ್ಸ್ಆಪ್ ಅಕೌಂಟ್ ಹೊಂದಿದ್ದವರಿಗೆ ಗುಪ್ತ ಸಂದೇಶಗಳನ್ನ ಕಳಿಸಬಹುದಂತೆ. ನಿನ್ನೆಯಷ್ಟೇ ರಿಲೀಸ್ ಆಗಿರೋ ನಟ ಸಾರ್ವಭೌಮನ ಟ್ರೇಲರ್ ಯೂಟ್ಯೂಬ್ ನಲ್ಲಿ ಇರೋ ಬರೋ ರೆಕಾರ್ಡ್ಗಳನ್ನ ಧೂಳಿಪಟ ಮಾಡ್ತಿದೆ. ರಿಲೀಸ್ ಆದ ಕೆಲವೇ ಕ್ಷಣಗಳಲ್ಲಿ ಟ್ರೆಂಡಿಂಗ್ ನಲ್ಲಿ ನಂಬರ್ 1 ಆಗಿದ್ದ ಟ್ರೇಲರ್ ಜಸ್ಟ್ 15 ಗಂಟೆಯಲ್ಲಿ 14 ಲಕ್ಷ ಮಂದಿ ವೀಕ್ಷಣೆ ಮಾಡಿದ್ದಾರೆ. ಇನ್ನು ಟ್ರೇಲರ್ ನಲ್ಲಿ ಉಪೇಂದ್ರ ರೀತಿಯಲ್ಲಿ ಕಣ್ಣಾಡಿಸುತ್ತಿರುವ ಅಪ್ಪುಲಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ರೆಸ್ಪಾನ್ಸ್ ಸಿಗ್ತಿದೆ. ಸಾಲದಕ್ಕೆ ತಂದೆಯ ಶ್ರಾವಣ ಬಂತು ಹಾಗೂ ಶಿವಣ್ಣರ ಸಂಯುಕ್ತರ ಸಿನಿಮಾದ ರೀತಿಯಲ್ಲಿ ಅಪ್ಪು RR ಮೂವಿಯಲ್ಲಿ ಕಾಣಿಸಿಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆ ಕುತೂಹಲ ಮೂಡಿಸ್ತಿದೆ. ಪ್ರಿಯಾ ವಾರಿಯರ್ ಕಣ್ಣೋಟದಿಂದಲೇ ನ್ಯಾಷನಲ್ ಕ್ರಶ್ ಆದಾಕೆ. ಪ್ರಿಯಾ ಇಷ್ಟೆಲ್ಲ ಜನಪ್ರಿಯರಾಗೋಕೆ ಕಾರಣ ಓರ್ ಆರ್ಡರ್ ಲವ್ ಸಿನಿಮಾ. ಈ ಸಿನಿಮಾವೀಗ ಕನ್ನಡದಲ್ಲೂ ರಿಲೀಸ್ ಆಗ್ತಿದೆ. ಇದರ ಪ್ರಮೋಷನ್ಗೆ ಬೆಂಗಳೂರಿಗೆ ಬಂದಿದ್ದ ಪ್ರಿಯಾ ವಾರಿಯರ್ ರಾಕಿಂಗ್ ಸ್ಟಾರ್ ಯಶ್ ನಟನೆಯ KGF ಸಿನಿಮಾ ನೋಡಿ ಫುಲ್ ಫಿದಾ ಆಗಿದ್ದೇನೆ ಎಂದಿದ್ದಾರೆ. ನಂದ್ರಗ್ ತಾನು ಕೆಂಕೆ ಇದೆ ಎಲ್ರೋ ಅನ್ನೋ ಡೈಲಾಗ್ ಹೇಳಿದ್ದ ಪ್ರಿಯಾ ವಾರಿಯರ್ ಯಶ್ ನನ್ನ ಫೇವರೇಟ್ ಹೀರೋ ಅಂತ ಅಲ್ಲೂ ತಿಳಿಸಿದ್ದಾರೆ.